ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರಿಣಿ. ಎಲ್ಲ ಹೇಗಿದ್ದೀರಾ? ಹೈಪ್ ಎಲ್ಲ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಫ್ರೈಡೇ. ಏನಪ್ಪ ವಿಚಾರ ಅಂತಂದರೆ, ನಾನು ಹೋಳಿಗೆ ಹೊರಟಿದ್ದೆ. ಸೊ 5ನಲ್ಲಿ ಹೊರಟೆ. ಈ ಸಲ ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಕೆಲಸ ಇರೋದ್ರಿಂದ ಆ್ಯಂಡ್ ಹಾಲಿಡೇಸ್ ಇರೋದ್ರಿಂದ ಹೊರಟಿದ್ದೀನಿ. ಈಗ ಕೇರ್ಪುರಮಿಂದನೇ ನಮಗೆ ಟ್ರೈನ್ ಇದೆ. ಅಂದರೆ ಡೈರೆಕ್ಟ್ ಇಲ್ಲ, ಡೈರೆಕ್ಟ್ ಬಂದು ವೀಕ್ಲಿ ಒನ್ಸ್ ಅಷ್ಟೇ ಇರೋದು, ಸ್ಯಾಟರ್ಡೆ. ಬಟ್ ಬೆಳಗ್ಗೆ ಟೈಮ್ ಬೇಗ ಹೋಗೋಕ್ಕಾಗಲ್ವಲ್ಲ, ಹಾಗಾಗಿ ಈಗ ಟ್ರೈನ್ ಇಲ್ಲಿಂದ ಮೆಜೆಸ್ಟಿಕ್ಕಿಂದ ಭದ್ರಾವತಿ. ಬಸ್ಸಿಗೆ ಹೋಗೋಣ ಅಂದ್ಕೊಂಡೆ. ಬಸ್ಸಿಗೆ ಹೋದರೂ ಸೇಮ್ ಟೈಮ್, ಟ್ರೈನಲ್ಲಿ ಹೋದರೆ ಬೇಗನಾದರೂ ಹೋಗ್ಬೋದಲ್ವ, ಹಾಗಾಗಿ ಟ್ರೈನಲ್ಲಿ ಇವತ್ತು ಹೊರಟಿದ್ದೀವಿ. ಆ್ಯಂಡ್ ನಾವೆಲ್ಲ ರೆಡಿಯಾಗಿದ್ದೀವಿ. ನನ್ನ ಮಗ ಬೆಳಗ್ಗೆ 9 ಗಂಟೆಗೆ ರೆಡಿಯಾದ. ಸೊ ಅವನಿಷ್ಟೊತ್ತವರೆಗೂ ಫೋನ್ ನೋಡ್ತಿದ್ದ. ಹಾಗಾಗಿ ನಾನೇನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಪ್ಯಾಕಿಂಗ್ ಆಗಿರ್ಬೋದು, ನಾವು ರೆಡಿಯಾಗಿರೋದಾಗ್ಬೋದು ಆಗಿರ್ಬೋದು, ಎನಿಥಿಂಗ್ಸ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಫೈನಲಿ ರೆಡಿ ಆಯಿತು. ಇನ್ನೇನು ಆಟೋ ಬುಕ್ ಮಾಡಿಕೊಂಡು ನಾವು ಹೊರಡಬೇಕು. ಆ್ಯಂಡ್ ಇವಳಿಗೆ ತಲೆ ಒಂದು ಬಾಚಬೇಕು ಅಷ್ಟೇ. ಇದು ನನ್ನ ಔಟ್ಲುಕ್. ಜೀನ್ಸ್ ನಮ್ಮ ಮನೆಯಲ್ಲಿದ್ದಾಗ ನಾನು ಹಾಕೊಳ್ಳೋಂಗಿಲ್ಲ, ಅವೆಲ್ಲರಿದ್ದಾಗ ಮಾತ್ರ ಪರ್ಮಿಷನ್ನು. ಸೊ ಹಾಗಾಗಿ ಜೀನ್ಸ್ ವೇರ್ ಮಾಡಿದ್ದೀನಿ ಇವತ್ತು. ಆ್ಯಂಡ್ ಇದು ನನ್ನ ಮಗಳು ರೆಡಿಯಾಗಿದ್ದಾಳೆ. ಅವಳಿಗೆ ಕೂದಲು ಒಂದು ಬಾಚಬೇಕು. ಈ ನನ್ನ ಮಗ ಕೂಡ ರೆಡಿಯಾಗಿದ್ದಾನೆ. ಎಲ್ಲರಿಗೂ ಕೋಲ್ಡು, ಕಾಫು, ಫೀವರ್ ಒಂದಿಲ್ಲ, ಬಟ್ ಕೋಲ್ಡ್ ಕಾಫ್ ಕಂಪಲ್ಸರಿ ನಮ್ಮ ಮನೆ 4 ಜನಕ್ಕೂ ಇದೆ. ಸೊ ಇವತ್ತಿನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲ ನೋಡಿ. ನಮ್ಮಮ್ಮಂಗೆ ಅಂದರೆ ನನ್ನ ತಮ್ಮಂಗೆ ಯಾರಿಗೂ ಗೊತ್ತಾಗಬಾರ್ದು, ಹಾಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ನನ್ನ ಮಗನಿಂದ ನನ್ನ ತಮ್ಮಂಗೆ ಗೊತ್ತಾಯಿತು. ಸೊ ಅಮ್ಮಂಗೆ ಗೊತ್ತಿಲ್ಲ. ಅಮ್ಮ ಬರೋಷ್ಟಿಗೆ ಒಂದು ½ ಅನ್ ಅವರ್ ಹೆಚ್ಚು ಕಮ್ಮಿ ನಾವು ಹೋಗ್ತೀವಿ. ಹಾಗಾಗಿ ಅಮ್ಮಂಗೆ ಹೇಳ್ಬೇಡ, ನೋಡೋಣ, ಸರ್ಪ್ರೈಸ್ ಕೊಡೋಣ ಅಂತ ಅಂದಿದ್ದೀವಿ. ನೋಡಬೇಕು ಸರ್ಪ್ರೈಸ್ ಆಗುತ್ತಾ ಇಲ್ಲ ನನಗೆ ಸರ್ಪ್ರೈಸ್ ಆಗುತ್ತಾ ಅಂತ. ಓಕೆ, ಎಲ್ಲೂ ಸ್ಕಿಪ್ ಮಾಡೋದಲ್ಲ, ಈ ವಿಡಿಯೋನ ಕಂಪ್ಲೀಟಾಗಿ. ಇವಾಗ ಕೇರ್ಪುರ ರೈಲ್ವೆ ಸ್ಟೇಷನ್ಗೆ ಹೊರಟ್ವಿ. ನಾನು ಲೈಫಲ್ಲೂ ಕೂಡ ಡಬಲ್ ಡೆಕ್ಕರ್ ಟ್ರೈನ್ ಆಗಲಿ ಬಸ್ಸಾಗಲಿ ನೋಡಿಲ್ಲ. ಕೇಳಿದ್ದೆ ಇದೆ ಅಂತ, ಬಟ್ ಫಸ್ಟ್ ಟೈಮ್ ನೋಡಿ ನಂಗೆ ತುಂಬ ಖುಷಿ ಆಯಿತು. ನನ್ನ ಮಕ್ಳಿಗೂ ಕೂಡ ಅಷ್ಟೇ ತುಂಬ ಖುಷಿ ಆಯಿತು. 2 ಟ್ರೈನ್ ಪಾಸ್ ಆಯಿತು ಕೇರ್ಪುರಮಲ್ಲಿ. ತುಂಬ ಚೆನ್ನಾಗಿದೆ. ಒಂದು ಸಲ ಆದರೂ ನಾವು ಈ ಟ್ರೈನಲ್ಲಿ ಹೋಗೋಕ್ಕೆ ಟ್ರೈ ಮಾಡಬೇಕು. ಯಾಕಂತಂದರೆ ನಿಜವಾಗ್ಲೂ ಆಚೆಯಿಂದನೇ ಅದು ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಟ್ ಒಳಗಡೆ ಯಾವ ಥರ ವ್ಯೂ ಇರುತ್ತೆ ಅನ್ನೋದು ಗೊತ್ತಾಗಬೇಕಲ್ವ, ಫೆಸಿಲಿಟೀಸ್ ಆಗಲಿ ಏನಾಗಲಿ. ಬಟ್ ಒಂದೊಂದು ಬೋಗಿಯಲ್ಲಿ ಕೂಡ ಒಬ್ರೊಬ್ಬರು ಟಿ ಅಂತಲ್ಲ ಆ ಟೈಪ್ ಇದ್ದರು. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಆಚೆಯಿಂದನೇ. ಫೈನಲಿ ಮೆಜೆಸ್ಟಿಕ್ಗೆ ಹೋಗಿ ಅಲ್ಲಿಂದ ಒಂದು 3 ಗಂಟೆ ಟ್ರೈನ್ ರೆಡಿ ಇತ್ತು. ಸೊ ನಾವು 2 ಗಂಟೆಗೆ ಹೋದ್ವಿ. ಆ ಟೈಮಲ್ಲಿ ನಾವು ಹೋದಾಗ ರಶ್ ಇರಲಿಲ್ಲ, ಸೀಟ್ ಕೂಡ ಸಿಕ್ತು, ಕೂತ್ಕೊಂಡ್ವಿ. ಬಟ್ ಇನ್ನೇನು ಟ್ರೈನ್ ಮೂವ್ ಆಗೋ ಟೈಮಲ್ಲಿ ಫುಲ್ ರಶ್ ಆಗಿತ್ತು. ನನ್ನ ಮಗಳಿಗೆ ಹೆಂಗಂದರೆ ನನ್ನ ಫೋನ್ ವೀಡಿಯೋ ಆನ್ ಮಾಡಿದ್ರೆ ಸಾಕು, ಫುಲ್ ಸ್ಕೋಪ್ ರೆಡಿ ಆಗಿಬಿಡುತ್ತೆ. ಹಾಗೆ ನನ್ನ ಮಗ ಟ್ರೈನ್ ಕೆಳಗಡೆನೇ ಹಾಸ್ಕೊಂಡು ಮಲ್ಕೊಂಡಿದ್ದಾನೆ. ಮೇಲ್ಗಡೆ ಕೂತ್ಕೊಳ್ಳೋಕ್ಕೆಲ್ಲ ಜಾಗ ಇತ್ತು, ಬಟ್ ಆದರೂ ಕೂಡ ಅವನಿಗೆ ಕೆಳಗಡೆನೆ ಅಂತೆ ಮಲ್ಕೊಂಡೆ. ಪಕ್ಕದಲ್ಲಿ ಒಬ್ಬ ಫ್ರೆಂಡ್ ಬೇರೆ ಸಿಕ್ತಾ, ಅವನ ಜೊತೆ ಕೆಳಗಡೆ ಮಲ್ಕೊಂಡಿದ್ದಾನೆ. ಪರವಾಗಿಲ್ಲ. ಇವನು ನನ್ನ ಪ್ರೈಮರಿ ಸ್ಕೂಲ್ ಫ್ರೆಂಡ್ ಶರತ್ ಅಂದ್ಬಿಟ್ಟು. ಇವನು ಡೈಲಿ ಭದ್ರಾವತಿ ಟು ತಿಪ್ಟೂರು ಜರ್ನಿ ಮಾಡ್ತಾನೆ ಕೆಲಸಕ್ಕೋಸ್ಕರ. ಅದೇ ಟೈಮಲ್ಲಿ ನಮಗೂ ಟ್ರೈನಲ್ಲಿ ಸಿಕ್ತಾ, ಅವನ ಜೊತೆನೇ ಬಂದ್ವಿ ತಿಪ್ಟೂರಿಂದ. ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ಅವನು ಬರ್ತಾ ಇರೋದು. ನೀನು ಪಾಂಡ್ಸ್ ಪೌಡರ್ ಹಾಕೋ ಬಂದಿದ್ದೇನಾ? ಬ್ಯಾಗ್ ಎತ್ಕೊಳ್ಳೆ. ಹೇಳ್ಕೊ ಕಡೆ ಎತ್ಕೊಂಡ. ಅವನಿಗೆ ಬಾತ್ರೂಮ್ಗೆ ಅರ್ಜೆಂಟ್ ಆಗೈತೆ, ಕರ್ಕೊಂಡೋಗು. ಅಯ್ಯೋ ಯಾರು ನೀನೇ ಬಂದು ಗಾಡಿ ತೆಗಿಬೇಕಂತ.
ಮೊದಲ ನನ್ನ ಮಗು ಏನು ಆಡ್ತಿ ಹಬ್ಬದ ಅಡುಗೆನಾ? ಈ ನಾರಿ ಕೊತ್ತಂಬರಿ, ಈ ನಾರಿ ಈರುಳ್ಳಿ. ಏನು ಕವೆ ಸ್ಪೆಷಲು? ಅಯ್ಯೋ ಮಾ, ಈ ಬಿರಿಯಾನಿ ಬೇಡ. ಫಾರಂ ಕೋಳಿನ ಇದ ಮೊಟ್ಟೆ ಕೋಳಿನಾ? ಏ ಆರ್ತಿ, ಇದು ಫಾರಂ ಕೋಳಿ ಆರ್ತಿ, ಫಾರಂ ಕೋಳಿ ತಾನೆ. ಅಯ್ಯೋ ಹಾಯ್. ಓಕೆ, ಫೈನಲಿ ನಾನು ನಿಮಗೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದೆ. ಅಮ್ಮಂಗೆ ಇದು ಸರ್ಪ್ರೈಸ್ ಕೊಡ್ತೀನಿ ಅಂತಂದೆ. ಬಟ್ ಸರ್ಪ್ರೈಸ್ ಕೊಡೋಕ್ಕಾಗಲಿಲ್ಲ. ಯಾಕಂತಂದರೆ ಅವರು 6:45ಗೆ ಕೆಲಸದಿಂದ ಬಂದಿದ್ದ ಕೂಡಲೇ ಫೋನ್ ಮಾಡಿದ್ರು. ನಾನು ಅಂದರೆ ಕಾಫಿ ಟೀ ಎಲ್ಲ ಮಾರ್ತಾಯಿದ್ರಲ್ವ, ಸೊ ವಾಯ್ಸಿಗೆ ಅವ್ರಿಗೆ ಗೊತ್ತಾಗುತ್ತೆ ಅಂದ್ಕೊಂಡು ನಾನು ಫೋನ್ ಪಿಕ್ ಮಾಡಲಿಲ್ಲ. 2-3 ಸಲ ಮಾಡಿದ್ರು, ನಾನು ಫೋನ್ ಪಿಕ್ ಮಾಡಲಿಲ್ಲ. ತಕ್ಷಣ ನಮ್ಮ ಪ್ರದೀಪ್ ಫೋನ್ ಮಾಡ್ತಾರೆ. ನಮ್ಮಮ್ಮ ಯಾವಾಗಲೂ ಅಷ್ಟೇ, ನನ್ನ 2 ಸಲ ನೋಡ್ತಾರೆ, ಫೋನ್ ಏನಾದ್ರು ಎತ್ತದೇ ಹೋದರೆ ನಮ್ಮ ಪ್ರದೀಪ್ ಫೋನ್ ಮಾಡಿಬಿಡ್ತಾರೆ. ಯಾಕಂತಂದರೆ ಅವ್ರಿಗೆ ಸ್ವಲ್ಪ ಗಾಬರಿ ನನ್ನ ವಿಚಾರವಾಗಿ. ಹಾಗಾಗಿ ಪ್ರದಿ ಗೊತ್ತಿರಲಿಲ್ಲ, ಅಮ್ಮಂಗೆ ಹೇಳ್ಬೇಡ ಅಂತಲೂ ನಾನೇನು ಹೇಳಿರಲಿಲ್ಲ. ಹಾಗಾಗಿ ನಮ್ಮಮ್ಮ ಪ್ರದಿ ಹೇಳಿಬಿಟ್ಟಿದ್ದಾರೆ, ಇಲ್ಲ ಅವ್ರು ಬರ್ತಾಯಿದ್ದಾರೆ ಅಂದ್ಬಿಟ್ಟು. ಅದು ನಮ್ಮಪ್ಪ. ಆಗ ನಮ್ಮಮ್ಮಂಗೆ ಗೊತ್ತಾಗಿದೆ. ಸೊ ನಾನು ಬರೋಕ್ಕೂ ಮುಂಚೆನೇ ಅವರು ಬಿರಿಯಾನಿ, ಚಿಕನ್ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ರು. ಅಂದರೆ ನಾನು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡು ಬಂದೆ, ನನಗೆ ಸರ್ಪ್ರೈಸ್ ಆಗೋ ಥರ ಆಗೋಯ್ತು. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.